So hello everyone. So myself Virgatra. In this session, ನಾನು ನಿಮಗೆ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಲ್ಲಿ ಬರೋ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸ್ಟ್ಯಾಂಡರ್ಡ್ ಥಿಯರಮ್ಸ್ ಗಳೆಲ್ಲ ಗೊತ್ತಿರಬೇಕಾಗುತ್ತೆ ನಿಮಗೆ. ಈ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ನಿಮಗೆ ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಅಲ್ಲಿ ಸಾಲ್ವ್ ಮಾಡೋಕ್ಕಾಗದೇ ಇರೋ ಯೂಸಿಂಗ್ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಇರ್ಬೋದು, ಕೌಶಿಸ್ ಫಾರ್ಮುಲಾ ಇರ್ಬೋದು, ಅಲ್ಲೆಲ್ಲ ಸೊ ತುಂಬಾ ಲೆಂತಿ ಆಗೋ ಪ್ರಾಬ್ಲಮ್ಸ್ ನ ಇಲ್ಲಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಎಲ್ಲಾ ಪ್ರಾಬ್ಲಮ್ಸ್ ನ ಇಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಯಾವ್ಯಾವ ಪ್ರಾಬ್ಲಮ್ಸ್ ನ ಇಲ್ಲಿ ಸಾಲ್ವ್ ಮಾಡ್ಬೋದು ನಾವು ಇಲ್ಲಿ ಅಂತ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಪ್ರಿನ್ಸಿಪಲ್. ಓಕೆ, ಸೊ ದಟ್ ಈಸ್ ಆರ್ಗ್ಯುಮೆಂಟ್ principle. Okay. See, ಇದೇನ್ ಹೇಳುತ್ತೆ ಅಂತ ಅಂದ್ರೆ, suppose let us consider a function. Let f of z be an analytic function. Within and on a closed contour. ಓಕೆನಾ? ಸೊ ನಮಗೊಂದು ಕ್ಲೋಸ್ಡ್ ಕಾಂಟರ್ ಕೊಟ್ಟಿರ್ತಾರೆ. ಆ ಕಾಂಟರ್ ಒಳಗಡೆ ಮತ್ತೆ ಆ ಬೌಂಡ್ರಿ ಆನ್ ಅಂತಂದ್ರೆ ಇಟ್ ಮೀನ್ಸ್ ದಟ್ ಇಟ್ ಈಸ್ ಬೌಂಡರಿ ಅಂತ, ಆನ್ ದಿ ಬೌಂಡ್ರಿ ಅಂತ. ವಿತ್ ಇನ್ ಅಂಡ್ ಆನ್ ಎ ಕ್ಲೋಸ್ಡ್ ಕಾಂಟರ್ except finite number of poles inside C ಅಂದ್ರೆ ಅಲ್ಲಿ ಸಿಂಗ್ಯುಲಾರಿಟೀಸ್ ಇರುತ್ತೆ ನಿಮ್ಗೆ. ಓಕೆನಾ? ಸೊ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಅನಾಲಿಟಿಕ್ ಆಗಿರುತ್ತೆ, ಎಕ್ಸೆಪ್ಟ್ ಸಮ್ ಫೈನೈಟ್ ನಂಬರ್ ಆಫ್ ಪೋಲ್ಸ್ ಇರುತ್ತೆ, ಸಿಂಗ್ಯುಲಾರಿಟೀಸ್ ಇರುತ್ತೆ. ಓಕೆನಾ? ಸೊ ಆ ಸಿಂಗ್ಯುಲಾರಿಟೀಸ್ ಬಿಟ್ಟು ರಿಮೈನಿಂಗ್ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ದಟ್ ಈಸ್ ಅನಾಲಿಟಿಕ್ ಆಗಿರುತ್ತೆ ಆ ಫಂಕ್ಷನ್. ಸೊ ವಿತ್ ಇನ್ ಅಂಡ್ ಆನ್ ಎ ಕ್ಲೋಸ್ಡ್ ಕಾಂಟರ್ C ಅಂಡ್ ಆ ಬೌಂಡ್ರಿ ಮೇಲೆ ಯಾವ್ದು ಝೀರೋಸ್ ಇರಬಾರ್ದು. ಸೊ ನಾವು ಅದನ್ನ ಏನಂತ ಬರಿತೀವಿ ಅಂತಂದ್ರೆ, ಅಂಡ್ f of z is not equal to 0 on C. ಆನ್ ಅಂತ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಬೌಂಡ್ರಿ ಅಂತ. ಓಕೆನಾ? ಬೌಂಡ್ರಿ ಮೇಲೆ ಯಾವ್ದು ಝೀರೋಸ್ ಇರಬಾರ್ದು. ಓಕೆನಾ? ಸೊ ಅವಾಗ ಏನ್ ಹೇಳ್ತಿದೆ ಈ ಥಿಯರಮ್ ಅಂತಂದ್ರೆ, then this theorem says that the integral over C, so over that contour C, f dash of z divided by f of z dz, which is equal to 2 pi I times n minus p. ಓಕೆನಾ? n minus p. ಸೊ ಇಲ್ಲಿ n ಅಂದ್ರೆ ಏನು, ಸಿ ಅಂದ್ರೆ ಏನು? ಸಿ ಇಟ್ ಇಸ್ ನಥಿಂಗ್ ಬಟ್, ಈಗ ಸಮ್ ಆಥರ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅಂತಂದ್ರೆ, ಇದೇ ಸ್ಟೇಟ್ಮೆಂಟ್ ನ ಲೆಟ್ ಎಫ್ ಆಫ್ ಝೆಡ್ ಬಿ ಎ ಮೆರೋಮಾರ್ಫಿಕ್ ಫಂಕ್ಷನ್ ಅಂತ ಕೊಟ್ಟಿರ್ತಾರೆ. ಓಕೆನಾ? ಸೊ ಮೆರೋಮಾರ್ಫಿಕ್ ಫಂಕ್ಷನ್ ಅಂತಾನು ಕೊಟ್ಟಿರ್ತಾರೆ. ಸೊ ಇಟ್ ಇಸ್ ನಥಿಂಗ್ ಬಟ್ ದ ಮೆರೋಮಾರ್ಫಿಕ್ ಫಂಕ್ಷನ್. ಯಾಕಂತ ಅಂದ್ರೆ ಮೆರೋಮಾರ್ಫಿಕ್ ಡೆಫಿನೇಷನ್ ಏನಿದೆ ಅಂತಂದ್ರೆ, the only singularities are the poles. The poles are the only singularities of the function ಅಂತ ಅಂದಾಗ, ಅವಾಗ ಅಂದ್ರೆ ಯಾವ್ದು ಬೇರೆ ರೀತಿ ಸಿಂಗ್ಯುಲಾರಿಟೀಸ್ ಇರಬಾರ್ದು, ಪೋಲ್ಸೇ ಆಗಿರ್ಬೇಕು. ಎಲ್ಲಾ ಸಿಂಗ್ಯುಲಾರಿಟೀಸ್ ಪೋಲ್ಸ್ ಆಗಿದ್ರೆ ಅವಾಗ ನಾವೇನಂತ ಕರಿತೀವಿ, ಆ ಫಂಕ್ಷನ್ ಏನಂತ ಕರಿತೀವಿ ಅಂತಂದ್ರೆ, ಸೊ ಆ ಫಂಕ್ಷನ್ ಎಫ್ ಆಫ್ ಝೆಡ್ ನ ನಾವು ಮೆರೋಮಾರ್ಫಿಕ್ ಫಂಕ್ಷನ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ ಫೈನೈಟ್ ನಂಬರ್ ಆಫ್ ಪೋಲ್ಸ್ ಅಂತ ಇರುತ್ತೆ. ಎಕ್ಸೆಪ್ಟ್ ದ ಫೈನೈಟ್ ನಂಬರ್ ಆಫ್ ಪೋಲ್ಸ್ ಅಂತಂದ್ರೆ ಅದೇ ಮೆರೋಮಾರ್ಫಿಕ್ ಫಂಕ್ಷನ್ ಅಂತ. ಓಕೆನಾ? ಸೊ ಇದೇನ್ ಹೇಳುತ್ತೆ ಅಂತಂದ್ರೆ, ಸೊ ಇಂಟಿಗ್ರಲ್ ಓವರ್ ಸಿ ಎಫ್ ಡ್ಯಾಶ್ ಆಫ್ ಝೆಡ್ ಡಿವೈಡ್ ಬೈ ಎಫ್ ಆಫ್ ಝೆಡ್ ಡಿಝೆಡ್ ಇಸ್ ಈಕ್ವಲ್ ಟು 2 pi I times n minus p ಅಂತ. ಸೊ ಇಲ್ಲಿ n ಅಂದ್ರೆ ಏನು, p ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ವೇರ್ n ಅಂತ ಅಂತಂದ್ರೆ, ವೇರ್ n is the total number of zeros. ಓಕೆನಾ? the total number of zeros of f, so of f of z inside C. ಓಕೆನಾ? ಸೊ ನಾವು ಮೊದಲೇ ಏನ್ ಹೇಳಿದೀವಿ ಅಂತಂದ್ರೆ, ಸೊ ಎಫ್ ಆಫ್ ಝೆಡ್ ಅಲ್ಲಿ ಎಫ್ ಆಫ್ ಝೆಡ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಆನ್ ಸಿ. ಓಕೆನಾ? ಸೊ ಬೌಂಡ್ರಿನಲ್ಲಿ ಯಾವುದೇ ಝೀರೋಸ್ ಇಲ್ಲ. ಅದಕ್ಕೆ ಎಲ್ಲಿ ಅಂತ ಯೂಸ್ ಮಾಡಿದೀನಿ ಅಂತಂದ್ರೆ, ಝೀರೋಸ್ ಇನ್ಸೈಡ್ ಸಿ. ಓಕೆನಾ? ಸಿ ಒಳಗಡೆ ಇರೋ ಝೀರೋಸ್. ಓಕೆನಾ? ಎನ್ ಅಂತಂದ್ರೆ, ಅಂಡ್ ಪಿ ಇಸ್ ಈಕ್ವಲ್ ಟು ಏನಂತಂದ್ರೆ, ಟೋಟಲ್ ನಂಬರ್ ಆಫ್ ಪೋಲ್ಸ್ of f of z inside C. ಓಕೆನಾ? ಇನ್ಸೈಡ್ ಸಿ ವಿತ್ ಕೌಂಟಿಂಗ್ ಮಲ್ಟಿಪ್ಲಿಸಿಟೀಸ್ ಅಂತ ಹೇಳ್ತಿದ್ದಾರೆ. ಓಕೆನಾ? ವಿತ್ ಕೌಂಟಿಂಗ್ ಮಲ್ಟಿಪ್ಲಿಸಿಟೀಸ್ ಅಂತ, ವಿತ್ ಕೌಂಟಿಂಗ್ multiplicities.
ಈ ಏನದು ಕೌಂಟಿಂಗ್ ಮಲ್ಟಿಪ್ಲಿಸಿಟೀಸ್ ಅಂತಂದ್ರೆ ಅದೇನ್ ಬೇರೆ ಮೀನಿಂಗ್ ಇಲ್ಲ. ಈಗ ಸಪೋಸ್ you take any function like suppose ನೋಡಿ f of z is equal to 1 by z minus 1 the whole square ಅಂತ ಇರುತ್ತೆ ಅಂತ ಅಂದ್ಕೊಡಿ, ಓಕೆನಾ. ಸೊ and mod z is equal to 2 ಅಂತ ಅಂದ್ಕೊಳೋಣ, ಓಕೆನಾ. ಸೊ ಸಪೋಸ್ ಇಫ್ ಯು ಟೇಕ್ ದಿಸ್ ಫಂಕ್ಷನ್ f of z, ಇದರಲ್ಲಿ z is equal to 1 ಅನ್ನೋದು, ಸೊ ಫ್ರಮ್ ದಿಸ್ ಏನಂತ ಹೇಳ್ಬೋದು ಅಂತಂದ್ರೆ, ಸೊ z is equal to 1 is a pole ಅಲ್ವಾ, z is equal to 1 is a pole of order 2 ಅಂತ ಹೇಳ್ತೀವಲ್ವಾ ನಾವು. ಸೊ pole of order 2 ಅಂತ, pole of order 2 ಅಂದ್ರೆ ಆರ್ಡರ್ 2 ಅಂತಂದ್ರೆ, ಸೊ ಅದನ್ನೇ ನಾವೇನಂತ ಕರಿತೀವಿ ಕೌಂಟಿಂಗ್ ಮಲ್ಟಿಪ್ಲಿಸಿಟೀಸ್ ಅಂತ. ಅಂದ್ರೆ ನೀವು ಟೋಟಲ್ ನಂಬರ್ ಆಫ್ ಪೋಲ್ಸ್ ಇಲ್ಲಿ ಎಷ್ಟಿದಾವೆ ಅಂತ ಹೇಳ್ಬೇಕಂತಂದ್ರೆ ನೀವು 1 ಅಂತ ಅನ್ಬಾರ್ದು, ಇಟ್ ಈಸ್ 2, ದೇರ್ ಆರ್ 2 ಪೋಲ್ಸ್ ಅಂತ ಹೇಳ್ಬೇಕು, ಓಕೆನಾ. ಸೊ ಆರ್ಡರ್ನು ಸೇರಿಸ್ಕೊಂಡು ನೀವು ಹೇಳ್ಬೇಕು, ಓಕೆನಾ. ಸೊ ರಿಪೀಟ್ ಆಗಿದ್ರು ಪರವಾಗಿಲ್ಲ, ಅದನ್ನ 2 ಟೈಮ್, ಎಷ್ಟು ಟೈಮ್ಸ್ ಇದೆ ಪೋಲು ಆರ್ಡರ್, ಸೊ ಅಷ್ಟನ್ನು ಹೇಳ್ಬೇಕು. ಈವನ್ ಝೀರೋಸ್ಗೂ ಅಷ್ಟೇ, ಓಕೆನಾ. ಈಗ ಸಪೋಸ್ ಇದನ್ನ ಏನಂತ ಕರಿತೀವಿ ಅಂದ್ರೆ ಕೌಂಟಿಂಗ್ ಮಲ್ಟಿಪ್ಲಿಸಿಟಿ ಅಂತ ಕರಿತೀವಿ. ಸಪೋಸ್ ಇಫ್ ಯು ಟೇಕ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ನೋಡಿ z minus 2 the whole square ಅಂತ ಇರುತ್ತೆ ಅಂತ ಅನ್ಕೊಳ್ಳಿ, ಓಕೆನಾ. ಸೊ ಫಾರ್ mod z is equal to 3, ಓಕೆನಾ. mod z is equal to 3, this is our contour. ಸೊ f of z is equal to z minus 2 the whole square ಅಂತ ಇರುತ್ತೆ, ಓಕೆನಾ. ಸೊ ಇಲ್ಲಿ ಝೀರೋಸ್ ಯಾವ್ಯಾವು, z is equal to 2 is a zero of order, is a zero of order, is a zero of order ಏನು 2 ಅಲ್ವಾ. ಅಂದ್ರೆ ಇಲ್ಲಿ ಕೌಂಟಿಂಗ್ ಮಲ್ಟಿಪ್ಲಿಸಿಟಿ ಎಷ್ಟು ಅಂತಂದ್ರೆ 2, ಓಕೆನಾ. ಅಂದ್ರೆ ಎಷ್ಟು ನಿಮಗೆ ಇರೋದು ಒಂದೇ ಝೀರೋ, z is equal to 2 is only the zero, is the only zero, ಬಟ್ ಅದು ಎಷ್ಟು ಸರಿ ಇದೆ ಅಂತಂದ್ರೆ 2 ಟೈಮ್ಸ್ ಇದೆ ಅಲ್ವಾ. ಸೊ ನೀವು 2 ಟೈಮ್ಸ್ ಕೌಂಟ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ದೇರ್ ಆರ್ 2 zeros, ಓಕೆನಾ, ದೇರ್ ಆರ್ 2 zeros in this contour, ಓಕೆನಾ. ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಕೌಂಟಿಂಗ್ ಮಲ್ಟಿಪ್ಲಿಸಿಟೀಸ್ ಅಂತ ಕರಿತೀವಿ, ಓಕೆನಾ. ಕ್ಲಿಯರಾ? ಓಕೆ, ಈ ಸ್ಟೇಟ್ಮೆಂಟ್ ನಿಮಗೆ ಅರ್ಥ ಆಯ್ತು ಅಂತ ಅಂದ್ರೆ, ಸೊ ಐ ವಿಲ್ ಮೂವ್ ಆನ್ ಟು ದಿ ಎಕ್ಸಾಂಪಲ್ಸ್. ನೀವು ಎಕ್ಸಾಂಪಲ್ಸ್ ಮಾಡಿದ್ರೆ ನಿಮಗೆ ನೀಟ್ ಆಗಿ ಅರ್ಥ ಆಗುತ್ತೆ. ಸೊ ಇದೇನು ಅಂತ, ದಿಸ್ ಇಸ್ ಅಬೌಟ್ ದಿ ಸ್ಟೇಟ್ಮೆಂಟ್, ಓಕೆನಾ. ಮತ್ತೆ ಇಲ್ಲಿ ಈ ಥಿಯರಮ್ನ ಯಾವಾಗ ಅಪ್ಲೈ ಮಾಡಬೇಕು ಅಂತ ಅಂದ್ರೆ, ಈ ಥಿಯರಮ್ನ ಯಾವಾಗ ಅಪ್ಲೈ ಮಾಡಬೇಕು ಅಂತಂದ್ರೆ ಆ ಫಂಕ್ಷನ್ ಹಿಂಗೆ ಇರಬೇಕು, ಓಕೆನಾ. ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಫಂಕ್ಷನ್ ಇರಬೇಕು, ನ್ಯೂಮರೇಟರ್ ಅಲ್ಲಿ ಏನಿರ್ಬೇಕು ಅಂತಂದ್ರೆ ಅದ್ರದ್ದು ಡೆರಿವೇಟಿವ್ ಇರಬೇಕು, ಓಕೆನಾ. ಸೊ ಹಂಗಾದಾಗ ಮಾತ್ರ ನಾವು ಈ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ನ ಯೂಸ್ ಮಾಡ್ತೀವಿ. ಅಂಡ್ ಮೋರ್ ಓವರ್ ಸಪೋಸ್ ಇಲ್ಲ ಅಂತಂದ್ರೂ, ಸಪೋಸ್ ಇಫ್ ಇಟ್ ಈಸ್ ಕನ್ವರ್ಟಬಲ್ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನ ಕನ್ವರ್ಟ್ ಮಾಡ್ಬೋದು, ನ್ಯೂಮರೇಟರ್ ನ ಅದ್ರ ಡೆರಿವೇಟಿವ್ ಕನ್ವರ್ಟ್ ಮಾಡ್ಬೋದು ಅಂತಂದ್ರೆ ಏನೋ ಒಂದು ಡಿವೈಡ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ನಾವು ಇದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ, ಓಕೆನಾ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಎಕ್ಸಾಂಪಲ್ ಸೊ ದಟ್ ಸೊ ಯು ಕಮ್ ಟು ನೋ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿಸ್, ಓಕೆ. ಲೆಟ್ ಅಸ್ ಸಾಲ್ವ್ ಒನ್ ಎಕ್ಸಾಂಪಲ್. ಸೊ ಒಂದು 4-5 ಎಕ್ಸಾಂಪಲ್ ನ ಸಾಲ್ವ್ ಮಾಡ್ತೀನಿ ಸೊ ದಟ್ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಓಕೆನಾ. ಸೊ ಲೆಟ್ ಅಸ್ ಟೇಕ್ ದಿ ಫಸ್ಟ್ ಒನ್. ಸೊ ದ ಫಸ್ಟ್ ಎಕ್ಸಾಂಪಲ್ ಈಸ್ ನಿಮ್ಗೆ ಈ ತರ ಕೊಡ್ತಾರೆ, ಓಕೆನಾ. ಸೊ evaluate this, okay, evaluate this, that is 2z plus 1 divided by z square plus z dz or the contour ಕೊಟ್ಟಿದ್ದಾರೆ. ಕಾಂಟೋರ್ ಏನಂತ ಅಂತಂದ್ರೆ mod z is equal to 2 ಅಂತ, ಓಕೆನಾ. ಸಿ ಈಗ ಇದನ್ನ ನಾವು ಸಾಲ್ವ್ ಮಾಡೋಣ, ಓಕೆನಾ. ಸಿ ಇದನ್ನ ನೀವು ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಅಲ್ಲಿ ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಏನಿದೆ ಅಲ್ಲಿ ನೀವು ಸಾಲ್ವ್ ಮಾಡಬಹುದು, ಓಕೆನಾ. ಬಟ್ ಅದೇನಾಗುತ್ತೆ ಅಂತಂದ್ರೆ ನೀವು ಇದನ್ನ z ಕಾಮನ್ ತೆಗೆದ್ಬಿಟ್ಟು ನೀವು ಮತ್ತೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮಾಡ್ಕೊಂಡು ಅದು ಲೇಟ್ ಆಗುತ್ತೆ, ಓಕೆನಾ. ಆ ಮೆಥಡ್ ನ ಮಾಡೋದು ಸ್ವಲ್ಪ TDS ಅನ್ಸ್ಬೋದು. ಸೊ ನಾವು ಇದನ್ನ ಯೂಸ್ ಮಾಡ್ಕೊಂಡು ನಾವು ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ನ ಯೂಸ್ ಮಾಡ್ಕೊಂಡು ನಾವು ಮೈನ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಮೇಕ್ ಯೂಸ್ ಆಫ್ ದಿ ಪ್ರಾಪರ್ಟೀಸ್ ಅಂಡ್ ಥಿಯರಮ್ಸ್, ಓಕೆನಾ. ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಅವರು ಮೇಜರ್ ಆಗಿ ಪ್ರಾಪರ್ಟೀಸ್ ಅಂಡ್ ಥಿಯರಮ್ಸ್ ಮೇಲೆನೆ ಪ್ರಾಬ್ಲಮ್ಸ್ ಕೊಟ್ಟಿರೋದ್ರಿಂದ ನೀವು ಅದು ಯಾವ ಥಿಯರಮ್ ಅಪ್ಲೈ ಮಾಡ್ಬೋದು ಅಂತ ನೋಡ್ತಾ ಇರಿ, ಓಕೆನಾ. ಸೊ ನಿಮ್ಗೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ 1 to 2 minutes ಇರುತ್ತೆ ಅಷ್ಟೇ ನಿಮ್ಗೆ ಒಂದು ಕ್ವಶನ್ ಸಾಲ್ವ್ ಮಾಡೋದಕ್ಕೆ. ಅವರು ನಿಮ್ಗೆ 10-15 minutes ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್ ಯಾವತ್ತೂ ಕೊಡೋದಿಲ್ಲ. ಸೊ ಹಂಗಾಗಿ ಫ್ರೀಕ್ವೆಂಟ್ ಆಗಿ ನೀವು ಥಿಯರಮ್ಸ್ ಗಳನ್ನ ಪ್ರಾಪರ್ಟೀಸ್ ನ ಅಪ್ಲೈ ಮಾಡ್ಕೊಂಡು ನೋಡ್ಬೇಕಾಗತ್ತೆ. ನಾವು ನೋಡಿ ಈ ಫಂಕ್ಷನ್ ಅಬ್ಸರ್ವ್ ಮಾಡಿ. ಸೊ ಈ ಫಂಕ್ಷನ್ ಅಬ್ಸರ್ವ್ ಮಾಡಿದ್ರೆ ಡಿನಾಮಿನೇಟರ್ ಏನಿದೆ ಅದ್ರ ಡೆರಿವೇಟಿವ್ ನ್ಯೂಮರೇಟರ್ ಇದೆ ಅಲ್ವಾ. ಸೊ ಇದ್ರದ್ದು ಡೆರಿವೇಟಿವ್ ನ್ಯೂಮರೇಟರ್ ಇದೆ, ಓಕೆನಾ. ಸೊ ನಾವು ಹೇಗೆ ಹೇಳ್ತೀವಿ, ಲೆಟ್ ಅಸ್ ಟೇಕ್ ಹೈ. ಸೊ ಲೆಟ್ ಅಸ್ ಟೇಕ್ ದಿಸ್ ಆಸ್ ಹೈ, that is 2z plus 1 divided by z square plus z, okay na, dz. So definitely we can apply here what is that is argument principle. So
ಸೊ ಫ್ರಮ್ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಎಫ್ ಆಫ್ ಝೆಡ್ ಜಾಗದಲ್ಲಿ ಏನಿದೆ ಇಲ್ಲಿ ಅಂತಂದ್ರೆ ಝೆಡ್ ಸ್ಕ್ವೇರ್ ಪ್ಲಸ್ ಝೆಡ್ ಇದೆ. ಓಕೆನಾ, ಈಗ ಇದನ್ನ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಅಪ್ಲೈ ಮಾಡೋದು ಅಂತಂದ್ರೆ ಬೈ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಏನ್ ಹೇಳ್ತಿದೆ ಅಂತಂದ್ರೆ, ಸೊ ವಿ ನೀಡ್ ಟು ಫೈಂಡ್ ದಿ ಝೀರೋಸ್ ಅಂಡ್ ಪೋಲ್ಸ್. ಓಕೆನಾ, ಈಗ ಫಸ್ಟ್ ಪೋಲ್ಸ್ ಹೋಗೋಣ. ಓಕೆನಾ, ಸೊ ಫಸ್ಟ್ ಝೀರೋಸ್ ಹೋಗೋಣ. ಓಕೆನಾ, ಝೀರೋಸ್ ಅಂತಂದ್ರೆ ಏನು, ಎನ್. ಓಕೆನಾ, ಸೊ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ನಂಬರ್ ಆಫ್ ಝೀರೋಸ್. ನಂಬರ್ ಆಫ್ ಝೀರೋಸ್ ಎಷ್ಟು, ಸಿನ್ಸ್ ಇಟ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್ ಇಟ್ ಹ್ಯಾಸ್ 2 zeros. ಓಕೆನಾ, ಸೊ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ 2 ಆಗುತ್ತೆ. ಓಕೆನಾ, ಅಂಡ್ ವಾಟ್ ಆರ್ ದ ಝೀರೋಸ್ ಅಂತ ಕೇಳಿದ್ರೆ, ಸೊ ಯು ಕ್ಯಾನ್ ಸಿಂಪ್ಲಿಫೈ ದಿಸ್. ಝೆಡ್ ಕಾಮನ್ ತೆಗೆದ್ರೆ ಝೆಡ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಆಗುತ್ತೆ. ಅಂದ್ರೆ ಝೆಡ್ ಇಸ್ ಈಕ್ವಲ್ ಟು 0 ಅಂಡ್ 1 ಆರ್ ದಿ ಝೆಡ್ ಇಸ್ ಈಕ್ವಲ್ ಟು 0 ಅಂಡ್ 1 ಮೈನಸ್ 1 ಆರ್ ದಿ ಝೀರೋಸ್. ಓಕೆನಾ, ಸೊ ನನಗೆ ಯಾವ ಝೀರೋಸ್ ಅಂತ ಬೇಡ, ನನಗೆ ಜಸ್ಟ್ ಬೇಕಿರುವುದು ಏನಂತ ನಂಬರ್ ಎಷ್ಟು ಅಂತ, ಎಷ್ಟು ಝೀರೋಸ್ ಇದಾವೆ ಅಂತ. ದೇರ್ ಆರ್ 2 zeros and in fact 0 and -1 are inside this contour. ಓಕೆನಾ, suppose if you take this so mod z is equal to 2 ಅಂತಂದ್ರೆ center at origin and radius 2 ಅಂತ. ಓಕೆ, ಸೊ ರೇಡಿಯಸ್ 2 ಅಂತ ಅಂದ್ರೆ ಈ ತರ ಇರುತ್ತಲ್ವಾ. ಸೊ this ನಾನು ಅಪ್ರಾಕ್ಸಿಮೇಟ್ ಸರ್ಕಲ್ ಹೇಳ್ತೀನಿ. ಸೊ this is our circle. ಓಕೆನಾ, this is our contour and 0 definitely, so it is here and -1 somewhere, -1 in the sense it is a complex number, not a real number, so it is -1 plus 0i ಅಂತ. ಓಕೆನಾ, ಸೊ -1 plus 0 ಅಂತಾರೆ, ಸೊ ಅದು ಇಲ್ಲಿ ಬರುತ್ತೆ. ಓಕೆನಾ, ಸೊ these two are the this is -1 and 0 definitely inside the contour ಇದೆ. ಸೊ ನಾವ್ ಏನ್ ಹೇಳ್ಬೋದು ಅಂತಂದ್ರೆ 2 zeros ಸಿಕ್ತು. ಸೊ n is equal to 2 ಅಂತ. and we need to find the poles of f of z. ಓಕೆನಾ, ಸೊ and p is equal to ಏನು, p is equal to what, the number of poles of f of z. see ನೋಡಿ, ಈ ಫಂಕ್ಷನ್ ಅಬ್ಸರ್ವ್ ಮಾಡಿ, f of z is equal to z square plus z. ಇದರಲ್ಲಿ ಯಾವ್ದಾದ್ರು ಸಿಂಗ್ಯುಲಾರಿಟೀಸ್ ಇದೆಯಾ, ಡೆಫಿನೆಟ್ಲಿ ಸಿನ್ಸ್ ಇಟ್ ಇಸ್ ಅ ಪಾಲಿನೋಮಿಯಲ್ ಫಂಕ್ಷನ್ ಇಟ್ ಈಸ್ ಅನಾಲಿಟಿಕ್ ಥ್ರೂಔಟ್ ಸಿ. ಹಂಗಾಗಿ ಇದಕ್ಕೆ ಯಾವುದೇ ರೀತಿ ಪೋಲ್ಸ್ ಇಲ್ಲ. ಅಂದ್ರೆ there are no singularities in the sense there are no poles. ಓಕೆನಾ, ಸೊ ಪೋಲ್ಸ್ ಏನಾಗುತ್ತೆ ಇಲ್ಲಿ 0 ಆಗುತ್ತೆ. ತುಂಬಾ ಜನ ಕನ್ಫ್ಯೂಷನ್ ಏನ್ ಮಾಡ್ಕೊತಾರೆ ಅಂತ ಅಂದ್ರೆ, ನೀವು ಎಫ್ ಆಫ್ ಝೆಡ್ ನ ಈ ಟೋಟಲ್ ಫಂಕ್ಷನ್ ನ ನೀವು ಎಫ್ ಆಫ್ ಝೆಡ್ ಅಂತ ಟ್ರೀಟ್ ಮಾಡ್ಬಿಡ್ತೀರಾ. ಅವಾಗ ಅಯ್ಯೋ ಪೋಲ್ಸ್ ಝೆಡ್ ಇಸ್ ಈಕ್ವಲ್ ಟು 0 ಅಂಡ್ ಝೆಡ್ ಇಸ್ ಈಕ್ವಲ್ ಟು -1 ಆರ್ ದಿ ಪೋಲ್ಸ್ ಅಂತ ಅಂತೀರಾ. ನೀವು ಹಂಗೆ ಟ್ರೀಟ್ ಮಾಡಬಾರ್ದು. ಎಫ್ ಆಫ್ ಝೆಡ್ ಏನಿದೆ ಡಿನಾಮಿನೇಟರ್ ಏನಿದೆ ದಟ್ ಈಸ್ ಯುವರ್ ಫಂಕ್ಷನ್. ಓಕೆನಾ, ಸೊ ಅದನ್ನ ನೀವು ಫಂಕ್ಷನ್ ಅಂತ ಟ್ರೀಟ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಪೋಲ್ಸ್ ಇದೆ ಅಂತ ನೋಡ್ಬೇಕಾಗುತ್ತೆ. ಸೊ ಇದು ಪಾಲಿನೋಮಿಯಲ್ ಫಂಕ್ಷನ್ ಆಗಿರೋದ್ರಿಂದ ಯಾವುದೇ ಸಿಂಗ್ಯುಲಾರಿಟೀಸ್ ಇಲ್ಲ. ಇಟ್ ಈಸ್ ಡಿಫೈನ್ಡ್ ಫಾರ್ ಆಲ್ ದ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆನಾ, ಸೊ ಸಿನ್ಸ್ ಪೋಲ್ and the number of poles are 0. ಓಕೆನಾ, ಸೊ ಬೈ therefore ಈಗ ಎಲ್ಲ ಗೊತ್ತಾಯ್ತು ನಮ್ಗೆ. ನಾವು ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಅಪ್ಲೈ ಮಾಡೋಣ. ಬೈ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಏನ್ ಹೇಳ್ಬೋದು, ವಿಚ್ ಇಂಪ್ಲೈಸ್ i is equal to ಏನ್ ಹೇಳುತ್ತೆ ಅದು 2pi i times number of poles, that is 2 minus number of zeros and minus number of poles, that is 0. ಓಕೆನಾ, ಸೊ which is equal to what, 4pi i. ಓಕೆನಾ, ಸೊ ಎಷ್ಟು ಈಸಿಯಾಗಿ ಆನ್ಸರ್ ಬಂತು. ಓಕೆನಾ, ಸೊ ಇದನ್ನೇ ನೀವು ಕಾಂಪ್ಲೆಕ್ಸ್ ಇಂಟಿಗ್ರೇಷನ್ ಅಲ್ಲಿ ಮಾಡಕ್ ಹೋದ್ರೆ ಸೊ ಇಟ್ ವಿಲ್ ಬಿಕಮ್ tedious. ಓಕೆ, ಸಮ್ ಟೈಮ್ಸ್. ಸೊ ಅದಕ್ಕೆ ಯೂಸ್ ದಿಸ್ ಥಿಯರಮ್. ಓಕೆನಾ, ನಾನು ಮೊದಲೇ ಹೇಳಿದ್ದೀನಿ ಈ ಥಿಯರಮ್ ನ ಯೂಸ್ ಮಾಡ್ಬೇಕಂತ ಅಂದ್ರೆ ನ್ಯೂಮರೇಟರ್ ಶುಡ್ ಬಿ ದ ಡೆರಿವೇಟಿವ್ ಆಫ್ ದಿ ಡಿನಾಮಿನೇಟರ್. ಆ ತರ ಇದ್ರೆ ಮಾತ್ರ ನಾವು ಇದನ್ನ ಅಪ್ಲೈ ಮಾಡಬಹುದು. ಓಕೆ, ಅದರ್ವೈಸ್ ಸೊ ವಿ ಕ್ಯಾನ್ ನಾಟ್ ಅಪ್ಲೈ ದಿಸ್. Okay, so let us do one more problem on this so that you will come to know the idea. So evaluate this integral over c z divided by z square plus 4. Okay, and dz. Okay, so here the contour given is mod z is equal to 3 anta assume madana. Okay na, so solution. Okay na, see if you observe this, see your denominator is z square plus 1 and the numerator is z. Okay na, so which can be convertible. Okay na, so ನಾವು ಇದನ್ನ ಡೆರಿವೇಟಿವ್ ಆಗಿ ಕನ್ವರ್ಟ್ ಮಾಡಬಹುದು. ನನಗೆ ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, 2z ಬರುತ್ತೆ. ಓಕೆನಾ, 2z ಅಂತ ಅಂದ್ರೆ ಇಲ್ಲಿ ನಮಗೆ 2 ಇಲ್ಲ, ಸೊ 2 ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಿ. ಅಂದ್ರೆ ಐ ಕ್ಯಾನ್ ರೈಟ್, ಸಿ ನೋಡಿ ಕೊಟ್ಟಿರೋ ಇಂಟಿಗ್ರಲ್ ಏನಿದೆ ಅಂತಂದ್ರೆ ಇಂಟಿಗ್ರಲ್ ಸಿ z divided by z square plus 4 ಇದೆಯಲ್ವಾ, ಸೊ dz. ಓಕೆ, and ನಾನು ಇಲ್ಲಿ 2z ಬೇಕಲ್ವಾ, ಸೊ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ 2 and divide by 2. ಓಕೆನಾ, ಸೊ ಫ್ರಮ್ ದಿಸ್ ವಾಟ್ ಐ ಕ್ಯಾನ್ ರೈಟ್, ಸೊ ಈಗ ನಮಗೆ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ನ ಈ ಇಂಟಿಗ್ರಲ್ ಗೆ ಇವ್ಯಾಲ್ಯೂಯೇಟ್ ಮಾಡಬಹುದು. ಓಕೆನಾ, ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಅಪ್ಲೈ ಮಾಡಬಹುದು ಇದಕ್ಕೆ ಇಂಟಿಗ್ರಲ್ ಗೆ. ಓಕೆನಾ, ಸೊ ದೇರ್ ಫೋರ್
So therefore, so what are the your f of z is what? So your f of z is z square plus 4. Okay, so from this I can easily identify the number of zeros, since it is a quadratic, so it has two rows. Fundamental theorem in the, so nth degree equation ge n roots irutte. Similarly, so it has two zeros, and number of poles, since it is a polynomial function, it is analytic throughout C, therefore it has no poles. Okay na, so ನೀವು poles ಸಿಗೋದು ಅಂದ್ರೆ singularities ಇಲ್ಲ ಅಂತಂದ್ರೆ poles are zeros. Okay na, so therefore I is equal to ಏನ್ ಬರಿಬೇಕು, so 1/2 ಇದೆ, 1/2 ಹಾಗೆ ಬರ್ಕೋತೀನಿ. and ಇದಕ್ಕೆ ಏನಾಗುತ್ತೆ, ಸೊ ಇದಕ್ಕೆ ಈ ಇಂಟಿಗ್ರಲ್ಗೆ ನಾವು ಯಾವುದು ಆರ್ಗ್ಯುಮೆಂಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಏನಾಗುತ್ತೆ, 2 pi I into number of zeros minus number of poles, that is 2 minus 0, so which is equal to 2 get cancels, that is 2 minus 0 2 into pi I is 2 pi I. Okay na, so this is the answer. Okay, so similarly ಎಷ್ಟೊಂದು ಕ್ವಶನ್ಸ್ ಗಳಿಗೆಲ್ಲ ಇದಕ್ಕೆ ಆನ್ಸರ್ ಮಾಡಬಹುದು. ಲೆಟ್ ಅಸ್ ಡೂ some more problems on this, that is third one. So integral over C tan pi z ಅಂತ ಇದೆ. ಓಕೆನಾ, ಸೊ tan pi z dz. ಓಕೆನಾ, ಯುವರ್ ಕಾಂಟೋರ್ ಇಸ್ ಏನಂತ ಹೇಳೋದು ಅಂದ್ರೆ, ಕಾಂಟೋರ್ ಈಸ್ z minus 1 is equal to 2 ಅಂತ ಅನ್ಕೊಳ್ಳೋಣ. ಓಕೆನಾ, ಸೊ ದಿಸ್ ಇಸ್ ದ ಕಾಂಟೋರ್ ಅಂತ ಅನ್ಕೊಳ್ಳೋಣ. ಓಕೆನಾ, ಸೊ ಇವ್ಯಾಲ್ಯೂಯೇಟ್ ದಿಸ್ ಅಂತ ಕೇಳ್ತಾರೆ. ಇವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಲೆಟ್ ಅಸ್ ಟೇಕ್ ಹೈ ಅಂತ ತಗೊಳ್ಳೋಣ ಅದನ್ನ, tan pi z ನ. ಸೊ ಇನ್ಸ್ಟೆಡ್ ಆಫ್ ನನಗೆ ಇದನ್ನ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಅಪ್ಲೈ ಮಾಡ್ಬೇಕು ಅಂದ್ರೆ, ಸೊ ದೇರ್ ಶುಡ್ ಬಿ ಎ ನ್ಯೂಮರೇಟರ್ ಅಂಡ್ ದ ಡಿನಾಮಿನೇಟರ್. ಓಕೆನಾ, ಸೊ ಅದಕ್ಕೆ ನಾನು ಏನಂತ ಬರ್ಕೋತೀನಿ ಅಂತಂದ್ರೆ, ಇದನ್ನ ಇಂಟಿಗ್ರಲ್ ಓವರ್ ಸಿ tan ನ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ಅಲ್ಲಿ ಬರ್ಕೋತೀನಿ. sin pi z ಡಿವೈಡ್ ಬೈ cos pi z, okay, into dz. See, your contour is what is the contour here? Z minus 1 is equal to 2. Okay, ನೀವು ಅದನ್ನ ನೀವು ಡಯಾಗ್ರಾಮ್ಯಾಟಿಕಲ್ ನೋಡ್ತೀವಿ ಅಂತಂದ್ರೆ, so whose the center is at 1 and the radius is what, 2. Okay, so center is at 1 ಅಂತಂದ್ರೆ somewhere here. Okay na, so this is 1, this is 2, this is 3, this is 0 and this is minus 1. Okay, so and ಇದಕ್ಕೊಂದು ಇಲ್ಲಿ ಸೆಂಟರ್ ಇಟ್ಕೊಂಡು ನಾವು ಒಂದು ಸರ್ಕಲ್ ಡ್ರಾ ಮಾಡ್ತಾ ಹೋದ್ರೆ, ಸೊ ಯು ವಿಲ್ ಗೆಟ್ ಎ ಸೆಂಟರ್ ಲೈಕ್ ದಿಸ್. Okay, okay, now so this is 1 and so obviously this is what, this point is 3. Okay, and this point is it is minus 1. Okay, and ಈಗ ನೋಡ್ತಾ ಹೋಗೋಣ. ಈಗ ಇದಿದೆ, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಇನ್ ಲೈಕ್ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಯಾಕಂತಂದ್ರೆ ಡಿನಾಮಿನೇಟರ್ ಏನಿದೆ ಅಂತಂದ್ರೆ ಇಲ್ಲಿ cos pi z ಇದೆ, ಅದ್ರದ್ದು ಡೆರಿವೇಟಿವ್ ಏನಾಗುತ್ತೆ, ವಾಟ್ ಇಸ್ ದ ಡೆರಿವೇಟಿವ್ ಆಫ್ cos pi z? ಇಟ್ ಈಸ್ ಮೈನಸ್ ಸೈನ್ pi z ಇಂಟು ಪೈ ಆಗುತ್ತಲ್ವಾ. ಸೊ ನನ್ಗೆ ಏನೇನು ಮಿಸ್ ಆಗಿದೆ ಇಲ್ಲಿ ಅಂತಂದ್ರೆ, ಮೈನಸ್ ಮಿಸ್ ಆಗಿದೆ ಅಂಡ್ ಪೈ ಮಿಸ್ ಆಗಿದೆ. ಓಕೆನಾ, ಸೊ ಐ ಆಮ್ ಗೋಯಿಂಗ್ ಟು ರೀರೈಟ್ ದಿ ಗಿವನ್ ಇಂಟಿಗ್ರಲ್ ಆಸ್ ಮೈನಸ್ ಪೈ ಸೈನ್ pi z divided by cos pi z. Okay, so ನಾನು multiply by minus pi ಮಾಡಿದೀನಿ ಅಂತಂದ್ರೆ, I am going to divide the same thing by that is minus pi. Okay, so into dz. Okay, now I can apply argument principle for this. Okay, okay, now here what I can write, your f of z is what, cos pi z. Okay, cos pi z. So I need to find the zeros of this. Okay, so zeros ಅಂತಂದ್ರೆ ಏನಾಗುತ್ತೆ, so equate it to 0. Okay, now so cos pi z is equal to 0. So if and only if pi z is equal to so when cos is 0, 2n plus 1 pi by 2 nalli. Okay, so when n is equal to 0 plus or minus 1 plus or minus 2, and so n are the integers. Okay, now so n belongs to z. Okay, now and pi get cancels, and z is equal to, ನಾನೀಗ ಏನ್ ಮಾಡಕ್ ಹೊರಟಿದ್ದೀನಿ ಅಂತಂದ್ರೆ, ವೆರಿ ಸಿಂಪಲ್, ನಾನೀಗ ಏನದು ಝೀರೋಸ್ ನ ಫೈಂಡ್ ಮಾಡ್ತಾ ಇದ್ದೀನಿ, ಎಷ್ಟು ಝೀರೋಸ್ ನಮ್ಮ ಕಾಂಟೋರ್ ಅಲ್ಲಿ ಇದೆ ಅಂತ. ಓಕೆನಾ, ಏನಾಗುತ್ತೆ ಅಂತ ಅಂದ್ರೆ, ಓಕೆ, z is equal to ಅಲ್ಟಿಮೇಟ್ಲಿ ಏನ್ ಬಂತು ನಿಮ್ಗೆ ಅಂದ್ರೆ 2n plus 1 into 1/2. ಓಕೆ, ಸಿ ಈಗ ಫಸ್ಟ್ ಐ ವಾಂಟ್ ಟು ಪುಟ್ n is equal to 0. ಸೊ n is equal to 0 ಹಾಕಿದ್ರೆ ಏನ್ ಬರುತ್ತೆ, n is equal to 0 ನಲ್ಲಿ
n is equal to 0 ನಲ್ಲಿ ನಿಮಗೆ ಏನ್ ಸಿಗುತ್ತೆ ಅಂದ್ರೆ 1/2 ಸಿಗುತ್ತೆ ಅಲ್ವಾ. ಸೊ 1/2 ಸಿಗುತ್ತೆ. ಎಸ್, ಡೆಫಿನೆಟ್ಲಿ 1/2 belongs to your contour, which lies inside the contour. Okay, so definitely ಇದು 1 ಆಯ್ತಾ. ಸಪೋಸ್ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ 1 ಹಾಕ್ತೀನಿ. ಸೊ ಸಪೋಸ್ if you put 1 here in place of n, so you'll get 3/2. Okay na, so 3/2 ಅಂತಂದ್ರೆ it is nothing but 1.5. Okay na, so this is 1 and 1.5 somewhere here. Okay, so definitely 1.5 belongs to the contour. Okay na, and ಇದರಲ್ಲಿ ಎರಡು ಬರ್ತಾವೆ ಆಕ್ಚುಲಿ. ಏನಂತಂದ್ರೆ ಎಷ್ಟು ಬರುತ್ತೆ, 1.51 ಬರುತ್ತೆ. ಅಂಡ್ ಇನ್ನೊಂದು -1 ಹಾಕಿದ್ರೆ ಏನ್ ಬರುತ್ತೆ ಅಂತ, ಸಪೋಸ್ ಇಫ್ ಯು ಪುಟ್ -1, ಸೊ -2 + 1 is -1, -1/2 ಬರುತ್ತೆ. -1/2 ನಿಮ್ಗೆ ಇಲ್ಲೆಲ್ಲೋ ಸಿಗುತ್ತೆ. ಓಕೆನಾ, ಸೊ ಡೆಫಿನೆಟ್ಲಿ ಅದನ್ನು ಲೈಸ್ ಇನ್ಸೈಡ್ ದಿ ಕಾಂಟೂರ್. ಓಕೆ, ಅಂಡ್ ನಿಮ್ಗೆ +2 ಹಾಕ್ತೀನಿ ನಾನೀಗ. ಓಕೆನಾ, +2 ಅದೇ ತರ ಎಲ್ಲಾನು ಸೆಟ್ ಮಾಡ್ಕೊಂಡು ಎಷ್ಟು zeros ಇದೆ ಅಂತ ಕೌಂಟ್ ಮಾಡ್ಬೇಕು ನಾನು ಇಲ್ಲಿ. ಓಕೆನಾ, total there are infinitely many zeros here. Okay, for cos phi z, ಬಟ್ ನನಗೆ ಬೇಕಿರೋದು ನಮ್ಮ ಕಾಂಟೂರ್ ಅಲ್ಲಿ ಎಷ್ಟು zeros ಇದಾವೆ ಅಂತ. ಓಕೆನಾ, ಸೊ ಸಪೋಸ್ n is equal to 2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನೀಗ. ಓಕೆನಾ, n is equal to 2 ಸಬ್ಸ್ಟಿಟ್ಯೂಟ್ ಮಾಡೋದು ಏನಾಗುತ್ತೆ ಅಂತಂದ್ರೆ, ಸೊ 2 × 2 4, 4 + 1 5, 5/2 is 2.5. 2.5 ಅಂತಂದ್ರೆ, ಸೊ this is 1, this is 2, 2.5 ಅಂತಂದ್ರೆ ಇಲ್ಲೆಲ್ಲೋ ಬರುತ್ತಲ್ವಾ. ಸೊ ಡೆಫಿನೆಟ್ಲಿ ದಟ್ ಬಿಲಾಂಗ್ಸ್ ಟು ದ ಕಾಂಟೂರ್. ಓಕೆನಾ, ಸೊ ಹೆಸ್ 2.5 ಒಂದಾಯ್ತು. ಓಕೆನಾ, ಸೊ 2.5 ಇದೆ ಅಂದ್ರೆ ದಟ್ ಇಸ್ ದ 5/2 ಅಂತ. ನೆಕ್ಸ್ಟ್ ಸಪೋಸ್ ಇಫ್ ಯು ಪುಟ್ -2 ಹಾಕಿದ್ರೆ ಏನಾಗುತ್ತೆ, -2.5 ಬರುತ್ತೆ. -2.5 ಅಂತಂದ್ರೆ ಸಮ್ ವೇರಿಯರ್. ಓಕೆನಾ, ಸೊ ಇಲ್ಲಿ ಔಟ್ ಸೈಡ್ ಬರುತ್ತೆ. ಔಟ್ ಸೈಡ್ ಬಗ್ಗೆ ನೀವು ಓದಿ ಮಾಡ್ಕೊಂಡು, ಇನ್ ಯಾವುದೇ ನೀವು n ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸೊ ಡೆಫಿನೆಟ್ ಅವೆಲ್ಲ ಔಟ್ ಸೈಡ್ ದಿ ಕಾಂಟೂರ್ ಬರ್ತವೆ. ಸೊ ನಿಮಗೆ ಟೋಟಲ್ ಎಷ್ಟು ಸಿಕ್ತು ನಿಮಗೆ zeros? ಸೊ ನಮ್ಮ ಕಾಂಟೂರ್ ಅಲ್ಲಿ ಇರೋ zeros ಬಂದ್ಬಿಟ್ಟು 4. So I can write from this, therefore I can write n is equal to what? 4. Clear? n is equal to 4 ಆಯ್ತು. And p ಅಂತಂದ್ರೆ ಏನು? poles. ಓಕೆನಾ, so definitely it has no singularities in a finite complex plane. ಓಕೆನಾ, ನಮಗೆ ಫೈನೈಟ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಇನ್ಫೈನೈಟ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಬರುತ್ತೆ. ಸಿ ಏನಿಲ್ಲ, ಫೈನೈಟ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತಂದ್ರೆ ನಾವು ಸಿ ಅಂತ ತಗೋತೀವಿ. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಫೈನೈಟ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕರಿತೀವಿ. ಫೈನೈಟ್ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ ಇನ್ಫಿನಿಟಿನ ನಾವು ಇನ್ಕ್ಲೂಡ್ ಮಾಡಲ್ಲ. ಓಕೆನಾ, ಫೈನೈಟ್ ಕಾಂಪ್ಲೆಕ್ಸ್ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಸಿ ಇನ್ಫಿನಿಟಿ ಅಂತ ಇರುತ್ತೆ. ಓಕೆನಾ, ಸಿ ಇನ್ಫಿನಿಟಿ ಅಂದ್ರೆ ಇದನ್ನ ಏನಂತ ಕರಿತೀವಿ ಅಂದ್ರೆ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕರಿತೀವಿ. ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ. ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಅಂದ್ರೆ ವಿಚ್ ಇಸ್ ಈಕ್ವಲ್ ಟು ಏನಂತ ಕರಿತೀವಿ ಅಂತಂದ್ರೆ ಸಿ ಯೂನಿಯನ್ ಸಿಂಗಲ್ಟನ್ ಇನ್ಫಿನಿಟಿ ಅಂತ ಕರಿತೀವಿ. ಅಂದ್ರೆ ನಾವು ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಲ್ಲಿ ನಾವು ಟ್ರೀಟ್ ಮಾಡ್ತೀವಿ ಇನ್ಫಿನಿಟಿ ಈಸ್ ಆಲ್ಸೋ ಎ ಪಾಯಿಂಟ್. ಓಕೆನಾ, ಇನ್ಫಿನಿಟಿನೂ ನಮಗೆ ಗೊತ್ತು, ಇನ್ಫಿನಿಟಿ ಈಸ್ ಆಲ್ಸೋ ಎ ಪಾಯಿಂಟ್ ಅಂತ ಟ್ರೀಟ್ ಮಾಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಟೆಂಡೆಡ್ ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕರಿತೀವಿ. ಅಲ್ಲಿ ಇನ್ಫಿನಿಟಿನೂ ಒಂದು ಪಾಯಿಂಟ್ ಅಂತ ಟ್ರೀಟ್ ಮಾಡ್ತೀವಿ. ಇಷ್ಟೇ ಡಿಫ್ರೆನ್ಸ್. ಇವಾಗ ನಾವು ಮಾತಾಡ್ತಿರೋದು purely for finite complex plane ಆಗಿರೋದ್ರಿಂದ so we cannot put z is equal to infinity. Okay, so finite complex plane ಅಲ್ಲಿ there are no singularities. ನೀವು ಯಾವುದೇ z ಹಾಕಿದ್ರು definitely your cos phi is define ಆಗುತ್ತೆ. Therefore there are no singularities. So there are no singularities implies there are no poles. Okay na, so poles are 0. Okay, now therefore ನಮ್ಗೆ i evaluate ಮಾಡಬೇಕಲ್ವಾ. therefore i is equal to ಏನಿದೆ 1/-pi ಇಂಟು, ಸೊ ಈ ಇಂಟಿಗ್ರಲ್ಗೆ ನಾವು ನಮ್ಗೆ ಏನಿದೆ ಇಂಟಿಗ್ರಲ್, ಆ ಇಂಟಿಗ್ರಲ್ಗೆ ನಾನು ವಾಟ್ ಇಸ್ ದಟ್ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ನ ಅಪ್ಲೈ ಮಾಡ್ತೀನಿ. ದಟ್ ಈಸ್ 2πi ಟೈಮ್ಸ್, ಸೊ n is 4 minus p is 0. Okay, so pi get cancels, you will get -8i. Okay, so this is the value of the given integral, so in this contour. Okay, clear? I'm going to discuss one more problem on this. Just one problem na discuss ಮಾಡ್ತೀನಿ, ಇನ್ನೆರಡು ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ, ಸೊ ದಟ್ ಕ್ಲಾರಿಟಿ ಸಿಗ್ಲಿ ನಿಮ್ಗೆ. ಸೊ ಮೋರ್ ಕ್ಲಾರಿಟಿ ಇದ್ದಷ್ಟು ನಮ್ಗೆ ನೀವು ಏನ್ ಮಾಡಿ ಅಂತಂದ್ರೆ ದಿನ ಒಂದೊಂದು ಥಿಯರಮ್ನ ಕಲಿಬೇಕು ಅಂತ ಕಲ್ತ್ಕೊಳ್ತಾ ಹೋಗಿ, ಸೊ ದಟ್ ನಿಮ್ಗೆ ಎಲ್ಲಾ ಥಿಯರಮ್ಸ್ ಕವರ್ ಆಗ್ತವೆ, ಕನ್ಫ್ಯೂಷನ್ಸು ಆಗಲ್ಲ. ಐ ಆಮ್ ಗೋಯಿಂಗ್ ಟು ಇವ್ಯಾಲ್ಯೂಯೇಟ್ ಈ ತರ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇವ್ಯಾಲ್ಯೂಯೇಟ್ ನೆಕ್ಸ್ಟ್ ಪ್ರಾಬ್ಲಮ್, f of z dz over the contour mod z is equal to 4. Okay, and f of z ಏನಿದೆ ಅಂತ ಅಂದ್ರೆ f of z is z minus 2 into z minus 3 all divided by z minus 1 the whole square into z plus 2. Okay, so this is the contour. Okay, ನೀವೀಗ ಇದು ಇಷ್ಟು ದೊಡ್ಡ ಫಂಕ್ಷನ್ ನ ಇಲ್ಲಿ ಕೊಟ್ರೆ ತುಂಬಾ ದೊಡ್ಡದಾಗುತ್ತೆ ಅಂತ ಅವ್ರು ಜಸ್ಟ್ ಹಿಂಗ್ ಕೊಟ್ಟಿದ್ದಾರೆ.
ಹಿಂಗ್ ಕೊಟ್ಟಿದ್ದಾರೆ ಎಫ್ ಆಫ್ ಝೆಡ್ ಎಫ್ ಡ್ಯಾಶ್ ಆಫ್ ಝೆಡ್ ಡಿವೈಡ್ ಬೈ ಎಫ್ ಆಫ್ ಝೆಡ್ ಡಿ ಝೆಡ್ ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ನಿಮ್ ಥಾಟ್ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಕಡೆ ಬರ್ಬೇಕು. ಓಕೆನಾ. ಸೊ ಇದನ್ನ ಸಾಲ್ವ್ ಮಾಡೋಣ. ಓಕೆನಾ. ಸೊ ಹೇಗೆ ಸಾಲ್ವ್ ಮಾಡೋದು ಅಂತಂದ್ರೆ ಓಕೆ, ಡೆಫಿನೆಟ್ಲಿ ನಿಮ್ ಫಂಕ್ಷನ್ ಇಲ್ಲಿ ಕೊಟ್ಟಿದಾರಲ್ವಾ, ಸೊ ಎಫ್ ಆಫ್ ಝೆಡ್ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಮಾಡೋಣ ಅಂತಂದ್ರೆ ಸೊ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಸಿ ನೋಡಿ, ನಾನು ಐ ಆಮ್ ಗೋಯಿಂಗ್ ಟು ಫೈಂಡ್ ದಿ ಝೀರೋಸ್ ಆಫ್ ದಿಸ್. ಓಕೆನಾ. ಸೊ ಝೀರೋಸ್ ಅಂದ್ರೆ ಎನ್ ಇಸ್ ವಾಟ್ ದ ನಂಬರ್ ಆಫ್ ಝೀರೋಸ್. ಓಕೆನಾ. ಝೀರೋಸ್ ಎಷ್ಟಿದಾವೆ ಅಂತ. ಓಕೆನಾ. ಝೀರೋಸ್ ಅಂತ ಅಂದ್ರೆ ನೋಡಿ, ಈ ತರ ಫಂಕ್ಷನ್ ದೊಡ್ಡದಾಗಿದೆ ಅಂತ ಅಂದ್ರೆ ಫ್ರಾಕ್ಷನ್ ಟೈಪ್ ಅಲ್ಲಿ ಇದೆ ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಇದೆ ಅಂತ ಅಂದ್ರೆ ಝೀರೋಸ್ ಹೇಗೆ ಫೈಂಡ್ ಮಾಡಬೇಕು ಅಂತ ಅಂದ್ರೆ ನ್ಯೂಮರೇಟರ್ ನ ಈಕ್ವಲ್ ಟು 0 ಮಾಡಿ. ಯಾಕಂತಂದ್ರೆ ನ್ಯೂಮರೇಟರ್ ನ ಈಕ್ವಲ್ ಟು 0 ಮಾಡಿದಾಗಲೇ ನಮಗೆ ಟೋಟಲ್ ಏನ್ ಬರುತ್ತೆ, 0 ಆಗೋದು. ಎಫ್ ಆಫ್ ಝೆಡ್ 0 ಯಾವಾಗ ಆಗುತ್ತೆ ಅಂತಂದ್ರೆ ವೆನ್ ದ ನ್ಯೂಮರೇಟರ್ ಬಿಕಮ್ಸ್ 0. ಓಕೆನಾ. ಸೊ ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಸೊ ಯು ಹ್ಯಾವ್ ಟು ಮೇಕ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು 0. ಸೊ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು 0 in the sense z minus 2 and z minus 3 is equal to 0. Okay, so which implies z is equal to what, 2 and 3. Okay na. So there are two zeros. Okay na. So definitely your two zeros belongs to this contour. Okay na. So z is equal to 4 ಇರೋದ್ರಿಂದ definitely 2 ಮತ್ತೆ 3 ಡೆಫಿನೆಟ್ಲಿ ನಿಮ್ಮ ಕಾಂಟೂರ್ ಅಲ್ಲಿ ಇರುತ್ತೆ. ಸೊ therefore ಹಂಗಾಗಿ ನಂಬರ್ ಆಫ್ zeros ಎಷ್ಟಾಗುತ್ತೆ, 2 ಆಗುತ್ತೆ. ನೌ ಐ ನೀಡ್ ಟು ಫೈಂಡ್ ದಿ ಪೋಲ್ಸ್. ಓಕೆನಾ. ಸೊ ಪೋಲ್ಸ್ ಈಗ ಸೊ ದಿಸ್ ಇಸ್ ಯುವರ್ ಫಂಕ್ಷನ್. ಓಕೆನಾ. ಸೊ ದಿಸ್ ಇಸ್ ಯುವರ್ ಫಂಕ್ಷನ್. ಸೊ ಇಲ್ಲಿ ಏನಿದೆ ಅಂತಂದ್ರೆ ದಿಸ್ ಇಸ್ ಯುವರ್ ಫಂಕ್ಷನ್. ಇದಕ್ಕೆ ಪೋಲ್ಸ್ ಎಷ್ಟಿದೆ ಅಂತ ಅಂದ್ರೆ ನೋಡಿ, ನಾನೇಂತ ಹೇಳಿದೀನಿ ಅಂತಂದ್ರೆ ಝೀರೋಸ್ ಫೈಂಡ್ ಮಾಡ್ಬೇಕಂತಂದ್ರೆ ನ್ಯೂಮರೇಟರ್ ನ ಈಕ್ವಲ್ ಟು 0 ಮಾಡಿ. ಪೋಲ್ಸ್ ನ ಫೈಂಡ್ ಮಾಡ್ಬೇಕು ಅಂತ ಅಂದ್ರೆ ಡಿನಾಮಿನೇಟರ್ ನ ಈಕ್ವಲ್ ಟು 0 ಮಾಡಿ. ಓಕೆನಾ. ಸೊ ಡಿನಾಮಿನೇಟರ್ ಈಕ್ವಲ್ ಟು 0 ಅಂತಂದ್ರೆ ಏನಾಗುತ್ತೆ, sorry, z minus 1, it is z minus 1 the whole square into z plus 2, okay, is equal to 0. So if you do this one, you will get z is equal to 1 and z is equal to minus 2. Okay, and with multiplicity 2. Okay, so this is multiple andre z is equal to 2 ಇದೆ, multiplicity 2 order 2 ಇದೆ. Sorry, now see simple ಏನಂತಂದ್ರೆ multiplicity is nothing but the order. Okay, so pole of order 2 ಅಂತ ಅಂದ್ರೆ z is equal to 1 is the pole of order 2 ಅಂತ ಅಂದ್ರೆ its multiplicity is 2 ಅಂತ. ಓಕೆನಾ. ಸೊ ಇಲ್ಲಿ minus 2 is the pole of, it is a simple pole ಅಂತ ಅಂದ್ರೆ its multiplicity is 1 ಅಂತ ಅಂದ್ರೆ minus 1 ಅನ್ನೋದು 2 ಟೈಮ್ಸ್ ಇದೆ, 1 ಅನ್ನೋದು minus 1 ಅನ್ನೋದು 1 ಅನ್ನೋದು 2 ಟೈಮ್ಸ್ ಇದೆ, minus 2 ಅನ್ನೋದು 1 ಟೈಮ್ ಇದೆ ಅಂತ ಅದರ ಅರ್ಥ. ಓಕೆನಾ. ಸೊ ಪೋಲ್ಸ್ ಎಷ್ಟಿದಾವೆ ಇಲ್ಲಿ, ಪೋಲ್ಸ್ ಎಷ್ಟಿದಾವೆ ಅಂತಂದ್ರೆ ಎರಡೇ ಪೋಲ್ಸ್ ಇಲ್ಲ ಇಲ್ಲಿ. ಅಬ್ಸರ್ವ್ ಮಾಡಿ, 1 ಅನ್ನೋದು 2 ಟೈಮ್ಸ್ ಇದೆ. ಓಕೆನಾ. ಸೊ ನೀವು ಇದನ್ನ ತಗೋಬೇಕು, ಪೋಲ್ಸ್ ಎಷ್ಟಿದೆ ಅಂತ ಅಂದ್ರೆ 3 ಪೋಲ್ಸ್ ಇದೆ ಅಂತ ಅನ್ಕೋಬೇಕು. ವಿತ್ ಕೌಂಟಿಂಗ್ ಮಲ್ಟಿಪ್ಲಿಸಿಟಿ ಅಂದ್ರೆ ನೀವು ರಿಪೀಟ್ ಆಗಿರೋದನ್ನು ತಗೋಬೇಕು. ಓಕೆನಾ. ಸೊ ನಂಬರ್ ಆಫ್ ಪೋಲ್ಸ್ ಎಷ್ಟಿದೆ ಇಲ್ಲಿ, 3. ಓಕೆನಾ. ತುಂಬಾ ಜನ ಕನ್ಫ್ಯೂಷನ್ ಏನ್ ಮಾಡ್ಬಿಡ್ತಾರೆ ಅಂತಾರೆ, ಓ ದೇರ್ ಆರ್ ಓನ್ಲಿ 2 ಪೋಲ್ಸ್ ಅಂತ 2 ಪೋಲ್ಸ್ ಅಂತ ಹಾಕ್ಬಿಡ್ತಾರೆ. ದಟ್ ಈಸ್ ರಾಂಗ್. ಓಕೆನಾ. ವಿತ್ ಕೌಂಟಿಂಗ್ ಮಲ್ಟಿಪ್ಲಿಸಿಟಿ ಯು ಹ್ಯಾವ್ ಟು ಟೇಕ್. ಓಕೆ. ಸೊ ಇದು ಗೊತ್ತಾದ್ಮೇಲೆ ಏನ್ ಮಾಡೋಣ ಅಂತಂದ್ರೆ ಸೊ ಬೈ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್, ಸೊ ಡೈರೆಕ್ಟ್ಲಿ ಐ ಕ್ಯಾನ್ ರೈಟ್ ದಿಸ್ ಹ್ಯಾಸ್ ಏನ್ ಹೇಳ್ತಿದೆ ಅಂತಂದ್ರೆ 2 pi I times ಸೊ ಏನ್ ಹೇಳುತ್ತೆ n minus p, that is 2 minus 3. so it will be equal to, so 2 minus 3 is minus 1, so minus 2 pi I. okay, clear? okay, clear. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಸೊ you will get the clarity. okay, so and the fifth problem is that so evaluate this integral, and that is f dash of z divided by f of z dz. Okay, and your contour is z is equal to 2. Okay, so this is the contour. Okay, and the function where the function is z minus 1 the whole square and z minus 4 whole divided by z minus 3 the whole square and z minus 3 by 2 the 3 by 2 ಅಷ್ಟೇ. ಓಕೆನಾ. ಸೊ this is the function. ಓಕೆನಾ. ಸೊ ಇದಕ್ಕೆ ಇದನ್ನ ಸಾಲ್ವ್ ಹೇಗೆ ಮಾಡಬೇಕು ಅಂತ ಅಂದ್ರೆ ಈಗ ನೋಡಿ, ಸೊ ಜಸ್ಟ್ ಅವರು ಪ್ರೀವಿಯಸ್ ಪ್ರಾಬ್ಲಮ್ ತರನೇ ಕೊಟ್ಟಿದ್ದಾರೆ ಇದೇ ಪ್ರಾಬ್ಲಮ್ ನ. ಓಕೆನಾ. ಸೊ ವಾಟ್ ಇಸ್ ದ ಕಾಂಟೂರ್ ಹಿಯರ್, ಸೊ ಇಟ್ ಇಸ್ ಸೊ 1 2 1 2 1 1 2 1 2. ಓಕೆ, ಸೊ ಸರ್ಕಲ್ ಈ ತರ ಬರುತ್ತಿದ್ದು, ಅಯ್ಯೋ ಸಾರಿ,
ಓಕೆ, ಇದನ್ನೇ 2 ಅಂತ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ದ ಸರ್ಕಲ್ with center at origin and radius 2. Okay, now so I need to find the number of zeros. Okay, so the number of zeros ಅಂತಂದ್ರೆ ಏನಂತ ಹೇಳಿದೀನಿ ಅಂತಂದ್ರೆ, so n I need to find. So n ಫೈಂಡ್ ಮಾಡ್ಬೇಕಂತಂದ್ರೆ ಏನಾಗುತ್ತೆ, z minus 1 the whole square and z minus 4 is equal to 0, and the roots are 1 and 4. Okay, so 1 and 4 are the roots. Okay na, so 1 and 4 are the roots. In fact ಏನ್ ಹೇಳ್ತೀರಾ ಅಂತಂದ್ರೆ, so 1 is the 0 of order 2 alwa, so ಇದು order 2 0. Okay na, so 2 zeros ಇದಾವೆ ಇಲ್ಲಿ. Okay na, 1 definitely 1 belongs to your contour. Okay na, and what about the 4? Okay na, so 4 ಅನ್ನೋದು it is outside the contour, ನಮ್ಗೆ ಇದು ಬೇಕಿಲ್ಲ. Okay na, so ಬೇಡ ಇದು. Okay na, so ನಮ್ಗೆ ನಂಬರ್ ಆಫ್ zeros ಎಷ್ಟಿದೆ ಅಂತಂದ್ರೆ, ನಂಬರ್ ಆಫ್ zeros ಅಂದ್ರೆ 0 ಇರೋದು ಒಂದೇ, ಅದು ಎಷ್ಟು ಟೈಮ್ಸ್ ಇದೆ ಅಂತಂದ್ರೆ 2 ಟೈಮ್ಸ್ ಇದೆ. ನಂಬರ್ ಆಫ್ ಟೋಟಲ್ ನಂಬರ್ ಆಫ್ zeros ಅಂತಂದ್ರೆ n 2 ಆಗುತ್ತೆ. ಸೊ ವಾಟ್ ಅಬೌಟ್ ದಿ ಪೋಲ್ಸ್? ಓಕೆನಾ, ಸೊ ನಂಬರ್ ಆಫ್ ಪೋಲ್ಸ್ ಎಷ್ಟಿದೆ ಅಂತ, ನಂಬರ್ ಆಫ್ ಪೋಲ್ಸ್ ಅಂತ ಡಿನಾಮಿನೇಟರ್ ನ ಈಕ್ವಲ್ ಟು 0 ಮಾಡ್ಕೊಳ್ಳಿ. ಸೊ z minus 3 ದಿ ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ಟು ಫೈಂಡ್ ದಿ zeros. ಓಕೆನಾ, zeros ಫೈಂಡ್ ಮಾಡಕ್ಕೆ ಇದನ್ನ ಮಾಡಿದೆ. ಸೊ ನೌ ಐ ಆಮ್ ಗೋಯಿಂಗ್ ಟು ಫೈಂಡ್ ದಿ ನಂಬರ್ ಆಫ್ ಪೋಲ್ಸ್, ದಟ್ ಈಸ್ z minus 3 the whole square minus into z minus 3 by 2 is equal to 0 ಮಾಡಿ. So you'll get 3 and 3 by 2 are the poles. So with so pole of this is a 3 is a pole of order 2, and ಯಾಕಂದ್ರೆ ಇದು ಸ್ಕ್ವೇರ್ ಇದೆ 2 ಟೈಮ್ಸ್ ಇದೆ. So 2 and 3 by 2 is a simple pole. So ಇದು 1 ಟೈಮ್ ಇದೆ. ಸೊ ಅಂಡ್ ಡೆಫಿನೆಟ್ಲಿ ಇದು ಬೇಕಿಲ್ಲ ನಮಗೆ 3, ಯಾಕಂತಂದ್ರೆ 3 ಇಟ್ ಇಸ್ ಔಟ್ಸೈಡ್ ದಿ ಕಾಂಟೂರ್. ಓಕೆನಾ, ಸೊ ಇದು ನಮಗೆ ಬೇಕಿಲ್ಲ, ಬಿಕಾಸ್ 3 is outside the contour, ಇಲ್ಲೆಲ್ಲೋ ಬರುತ್ತೆ, ಅದು outside the contour ಬರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಬಟ್ 3 by 2 is it is nothing but 1.5, so definitely 1.5 belongs to this contour. Therefore ಎಷ್ಟಾಗುತ್ತೆ zeros, it is a simple pole, ಹಂಗಾಗಿ ಆರ್ಡರ್ 1 ಇದೆ. Therefore p is equal to ಎಷ್ಟು ತಗೋಬೇಕು ಈಗ, 1 ತಗೋಬೇಕು. ಓಕೆನಾ, ಸೊ ಬೈ the argument principle, so I is equal to ಏನ್ ಬರಿಬೇಕು, 2 pi I times n minus p, that is 1, so which is equal to 2 pi I. Okay, so with this so I'm going to next. So there is a result, so there is one more result. ಇದು ಗೊತ್ತಿಲ್ಲ, some competitive exams ಅಲ್ಲಿ ಇದ್ರದ್ದು questions ಕೇಳಿದ್ದಾರೆ. ಸೊ ಏನಂತ ಅಂದ್ರೆ there is a result that you should know. ಏನಂತ ಅಂದ್ರೆ, ಸಪೋಸ್ ಸೇಮ್ ಥಿಂಗ್, ಸೇಮ್ ಕಂಡೀಷನ್ ಅಲ್ಲಿ ಸಪೋಸ್ ನಿಮ್ಮ ಕಾಂಟೂರ್ ಈ ತರ ಇದ್ರೆ, ಯಾವ ತರ ಅಂತಂದ್ರೆ ಸೇಮ್ ಯಾವ ತರ ಅಂತಂದ್ರೆ ಏನಂತ ಬರೀ ಏನಂದ್ರೆ, ಸೊ ಲೆಟ್ f of z be a meromorphic function. ಸೇಮ್ ಮೆರೋಮಾರ್ಫಿಕ್ ಫಂಕ್ಷನ್ ಅಂತ ಅಂದ್ರೆ ಏನಂತ ಗೊತ್ತಲ್ವಾ, ಮೆರೋಮಾರ್ಫಿಕ್ ಫಂಕ್ಷನ್. ಸೊ ದ ಓನ್ಲಿ ಸಿಂಗ್ಯುಲಾರಿಟೀಸ್ ಆರ್ ಪೋಲ್ಸ್ ಅಂತ, ಪೋಲ್ಸ್ ಆರ್ ದ ಓನ್ಲಿ ಸಿಂಗ್ಯುಲಾರಿಟೀಸ್ ಅಂತ. ಸೊ ಫಂಕ್ಷನ್ ಮೆರೋಮಾರ್ಫಿಕ್ ಫಂಕ್ಷನ್ ಆಗಿದೆ. ಸೊ within and on a closed contour, within and on a closed contour, on a closed contour C, on a closed contour C, and ಇನ್ನೊಂದು ಯಾವುದೋ ಒಂದು ಫಂಕ್ಷನ್ ಇದೆ g of z which is analytic. ಓಕೆನಾ, ಸೊ which is analytic, g has be analytic inside C. ಓಕೆನಾ, ಸೊ inside C it is analytic ಅಂತ ಅನ್ಕೊಳ್ಳೋಣ. ಸೊ inside C it is analytic, then so this result says that integral over the contour C g of z into f dash of z divided by f of z dz is equal to, ಅಂದ್ರೆ ನೋಡಿ, so f dash of z by f of z ಅಂತಂದ್ರೆ that is ಅದು ಜಸ್ಟ್ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಆಯ್ತು ಬರೀ. ಅದ್ರ ಜೊತೆಗೆ ಇನ್ನೊಂದು ಯಾವ್ದೋ ಒಂದು ಪಕ್ಕದಲ್ಲಿ ಇನ್ನೊಂದು ಯಾವ್ದೋ ಒಂದು ಫಂಕ್ಷನ್ ಇದೆ ಅಂತ ಅನ್ಕೊಂಡ್ರೆ g of z which is analytic inside that contour C ಅಂತ ಅಂದ್ರೆ, ಅದಕ್ಕೆ ಆನ್ಸರ್ ಏನಾಗುತ್ತೆ ಅಂತಂದ್ರೆ, ಇದಕ್ಕೆ ಆನ್ಸರ್ 2 pi I times summation I runs from ಎಷ್ಟು ಇದಾವೆ, ಸೊ summation I ni into g of ai. I will explain. So ni ಅಂದ್ರೆ ಏನು, gi ಅಂದ್ರೆ ಏನು ಅಂತ. ಓಕೆ, and minus summation j, ಏನ್ ಹೇಳ್ಬೋದು ಅಂತಂದ್ರೆ ಸಮ್ mj ಅಂತ ಅನ್ಕೊಳ್ಳೋಣ. ಸೊ ಸಮ್ mj
into g of bj ಅಂತ ಓಕೆನಾ. ಸೊ ದಿಸ್ ಇಸ್ ದ ರಿಸಲ್ಟ್. ಓಕೆ ಸಿ ಓಕೆ ಈ ರಿಸಲ್ಟ್ ಓಕೆ ವೇರ್ ಎನ್ ಐ ಅಂದ್ರೆ ಏನು ಅವೆಲ್ಲ ಹೇಳ್ತಾ ಹೋಗೋಣ. ಓಕೆನಾ ವೇರ್ AIs are, so where AIs are ಏನಂತಂದ್ರೆ zeros, AIs and then zeros of multiplicity ni. ಓಕೆನಾ. ಸೊ AIs ಅಂತಂದ್ರೆ zeros ಅಂತ. ಸೊ ಎಷ್ಟು ಬೇಕಾದ್ರೂ zeros ಇರ್ಬೋದು, A1 A2 A3 ಫೈನೈಟ್ ನಂಬರ್ ಆಫ್ zeros ಇರ್ತವೆ ಅಂತ. ಓಕೆನಾ. ಸೊ ಅಂಡ್ BJs ಅಂದ್ರೆ ಏನು ಅಂತಂದ್ರೆ these are the poles. ಓಕೆನಾ. ಸೊ BJs ಅಂತಂದ್ರೆ ಏನಂತಂದ್ರೆ poles of multiplicity ಏನಂತ ಹೇಳ್ಬೋದು ಅಂತ ಸಮ್ MJ ಅಂತ ಅನ್ಕೊಂಡಿದ್ದೀನಿ ನಾನು ಇಲ್ಲಿ. ಓಕೆನಾ. ಸೊ ದಟ್ ಇಸ್ ಜಸ್ಟ್ ನೋಟೇಷನ್, ನೀವು ಏನ್ ಬೇಕಾದ್ರೂ ತಗೋಬಹುದು. ಓಕೆನಾ MJ ಅಂತ. ಸೊ ಇಲ್ಲ ಅಂತಂದ್ರೆ ಪೋಲ್ಸ್ ಆಫ್ ಆರ್ಡರ್ MJ ಅಂತ ಆರ್ಡರ್ ಅಂತ. ಸೊ ದಟ್ ಇಸ್ ನನಿಗೆ ಬರ್ತಾ, ಸೊ ಮಲ್ಟಿಪ್ಲಿಸಿಟಿ ನನಿಗೆ ಬರ್ತಾ ಆರ್ಡರ್ ಅಂತ. ಓಕೆನಾ. ಸೊ ಓಕೆ ಇದು ದಿಸ್ ಇಸ್ ದ ಕ್ವಶನ್ ಆಕ್ಚುಲಿ, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿಸ್ ರಿಸಲ್ಟ್. ಓಕೆ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇದೇ ರಿಸಲ್ಟ್ ಮೇಲೆ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದೆರಡು ಎಕ್ಸಾಂಪಲ್ ಮಾಡ್ತೀನಿ. ಸೊ ಯು ವಿಲ್ ಕಮ್ ಟು an idea. Okay, so the question is evaluate this. Okay na. So they have given an integral. So integral over the contour C z square into f dash of z divided by f of z dz, and your contour is mod z is equal to 4, where f of z is, so they have also given the function that is z minus 2 into z minus 3. Okay, so divided by z minus 1 the whole square into z plus 2. Okay, so this is the given function. Okay, so you have to evaluate the given integral. Okay, ನಾವು ಇದಕ್ಕೆ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ನ ಅಪ್ಲೈ ಮಾಡೋದಕ್ಕೆ ಬರಲ್ಲ, ಬಿಕಾಸ್ ಆಫ್ ದಿಸ್ ಎಕ್ಸ್ಟ್ರಾ z ಸ್ಕ್ವೇರ್. ಓಕೆನಾ. ಸೊ ಈ z ಸ್ಕ್ವೇರ್ ಎಕ್ಸ್ಟ್ರಾ ಇದೆ ಇಲ್ಲಿ. ಓಕೆನಾ. ಸೊ ಅದನ್ನ ನಾನು ಪ್ರೀವಿಯಸ್ಲಿ ಏನ್ ಹೇಳಿದ್ದೆ ಅಂತಂದ್ರೆ, ಸೊ ಯು ಲುಕ್ ಅಟ್ ದಿ ಪ್ರೀವಿಯಸ್ ರಿಸಲ್ಟ್, ದಟ್ ಈಸ್ ವಾಟ್ ಇಲ್ಲಿ g ಆಫ್ z ಎಕ್ಸ್ಟ್ರಾ ಇದೆ. ಓಕೆನಾ. ಸೊ g ಆಫ್ z ಇಂಟು ದಿಸ್ ಮಚ್. ಓಕೆನಾ. ಸೊ ಹಂಗಾಗಿ ಸೊ ವಿ ನೀಡ್ ಟು ಯೂಸ್ ದಿಸ್ ರಿಸಲ್ಟ್ ಹಿಯರ್. ಓಕೆ, ಸೊ ಫಾರ್ ದಟ್ what I need to do is write down the given function g of z. So in place of g of z, you just compare with the previous result. So your g of z is z square. Okay, see our result ಏನು ಹೇಳ್ತಿದೆ ಅಂತಂದ್ರೆ, ನೀವೇನ್ ಮಾಡೋಣ ಅಂತಂದ್ರೆ, ಫಸ್ಟ್ ಐ ಗೋಯಿಂಗ್ ಟು ಟಾಕ್ ಅಬೌಟ್ ದಿ zeros. ಓಕೆನಾ. ಸೊ zeros ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆನಾ. ಸೊ ಫ್ರಮ್ ದಿಸ್ ನಾವೇನಂತ ಹೇಳ್ಬೋದು ಅಂತಂದ್ರೆ, ಸೊ zeros are, so what are the zeros ಅಂತಂದ್ರೆ, ಓಕೆ zeros ಬಗ್ಗೆ ಮಾತಾಡೋಣ. ಓಕೆನಾ. zeros ಅಂತಂದ್ರೆ ದಟ್ ಈಸ್ AIs ಅಂತ. ಓಕೆನಾ. ಸೊ ನಾನು ಏನಂತ ಹೇಳಿದೀನಿ ಅಂತಂದ್ರೆ, ಯುವರ್ AIs ಆರ್ zeros. ಓಕೆನಾ. ಅಂಡ್ BJs ಆರ್ poles. ಓಕೆನಾ. ಸೊ ನಾನು AIs ಬಗ್ಗೆ ಮಾತಾಡ್ತೀನಿ ಈಗ, zeros ಬಗ್ಗೆ. ಸೊ ನೋಡಿ, zeros ಫೈಂಡ್ ಮಾಡ್ಬಿಟ್ಟು ಅದ್ರ ಮಲ್ಟಿಪ್ಲಿಸಿಟಿ ಸಮ್ ಮಾಡ್ಬೇಕು ಎಲ್ಲಾದ್ರೂ. ಓಕೆನಾ. ಸೊ ಮತ್ತೆ ಆ ಪ್ರತಿಯೊಂದು ಝೀರೋನು ಈ g ಆಫ್ z ಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಇಲ್ಲಿ ಆನ್ಸರ್ ಬರಿಬೇಕು. ದಟ್ ಈಸ್, ಸೊ ನೀವು ಈ ಥಿರಮ್ನ ಕರೆಕ್ಟ್ ನೋಡ್ಕೊಂಡಿದ್ದೀರಾ ಅಂತ ಅಂದ್ರೆ, ನಾನು ಇಲ್ಲಿ ಮಾಡ್ತೀನಿ ನೋಡಿ, zeros ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಈ ಕಡೆ ನಾನು ಪೋಲ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಓಕೆನಾ. ಸೊ zeros ಏನಂತ ಅಂದಿದ್ದೀನಿ ನಾನು, AIs ಅಂತ ಅಂದಿದ್ದೀನಲ್ವಾ. ಸೊ AIs ಅಂಡ್ ಅದ್ರ ಆರ್ಡರ್ ಕಂಡಿಬೇಕು, NIs, ಅಂಡ್ ನನಗೇನ್ ಬೇಕು, g ಆಫ್ AIs ಬೇಕು. ಓಕೆನಾ. ಸೊ ಈಚ್ zeros g ಆಫ್ z ಗೆ ಫೈಂಡ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ, ಸೊ ಇಫ್ ಯು ಅಬ್ಸರ್ವ್ ದಿಸ್ ಫಂಕ್ಷನ್, ಸೊ ವಾಟ್ ಆರ್ ದ zeros? So what are the zeros? 2 and 3 are the zeros. So ನಾನು ಹೇಳಿದೀನಿ, 0 ಫೈಂಡ್ ಮಾಡ್ಬೇಕಂತಂದ್ರೆ, ಸೊ make the numerator equal to 0. So that is, you will get z is equal to 2 and z is equal to 3 are the zeros. Okay na. So with definitely 0 of order 1 alva, 2 ಅನ್ನೋದು power 1 ಇದೆ ಅಲ್ವಾ. ಸೊ 1, so ni ಬಂದ್ಬಿಟ್ಟು 1. Okay na, clear? ಸೊ ಹಿಂಗಂತ ಅನ್ಕೊಳ್ಳೋಣ. ಓಕೆನಾ. ಸೊ and what about the g of AI? This is your AI. ಓಕೆನಾ. ಸೊ g of z ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಈ 2 ನ, ಅವಾಗ ಏನ್ ಬರುತ್ತೆ, 4 ಬರುತ್ತಲ್ವಾ. ಸೊ z ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಇಸ್ 4. ಓಕೆ, ಅಂಡ್ 3 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ 9. ಓಕೆ, ಸೊ and so now I'm going to talk about poles. That is, ಇದೇನಾಗುತ್ತೆ, BJ ಅಂತ ಅನ್ಕೊಳ್ಳೋಣ. ಸೊ BJ ಅಂತಂದ್ರೆ poles ಅಂತ. ಓಕೆನಾ. ಅಂಡ್ MJ ಅಂತಂದ್ರೆ ಆರ್ಡರ್ ಅಂತ. ಓಕೆನಾ. ಸೊ ಅಂಡ್ g ಆಫ್ BJ ಮಾಡ್ಬೇಕು. ಓಕೆನಾ. ಸೊ ಇದನ್ನ ಮಾಡಿದಾಗ, ಸೊ ನೀವು ಫಂಕ್ಷನ್ ಅಬ್ಸರ್ವ್ ಮಾಡಿದ್ರೆ, ಸೊ there are two poles
ಯಾವ poles 1 and -2 are the poles. So make denominator equal to 0, so you'll get these two things, that is 1 and -2. Okay na? So definitely if you observe the function z is equal to 1 is a pole of order 2. Okay na? So mj ಅಂತಂದ್ರೆ ಅಂತ ಹೇಳಿದೀನಿ order ಅಂತ ಹೇಳಿದೀನಿ. Okay na? So pole of order 2 and z is equal to -2 is the pole. It is a simple pole ಅಂತಂದ್ರೆ, so it is 1, its order is 1, multiplicity 1 ಅಂತ. Okay na? So g of ಏನದು ಜಿ ಆಫ್ ಬಿ ಜೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ? ಸೊ ಈ ಈಚ್ ಪೋಲ್ಸ್ ಗಳನ್ನ ಜಿ ಆಫ್ ಝೆಡ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಇಸ್ ಏನಾಗುತ್ತೆ, 1 ಹಾಕಿದ್ರೆ ಏನಾಗುತ್ತೆ, ಇದು 1 ಬರುತ್ತೆ. ಸಪೋಸ್ ಇಫ್ ಯು ಪುಟ್ -2 ಹಾಕಿದ್ರೆ, ಸೊ ವಿಲ್ ಗೆಟ್ 4. ಓಕೆ, ಸೊ ಬೈ ದ ರಿಸಲ್ಟ್ ನಾವೇನ್ ಹೇಳ್ಬೋದು, ಐ ಕ್ಯಾನ್ ರೈಟ್ ದಿಸ್ ಆಸ್ ದ ಇಂಟಿಗ್ರಲ್ ಆಸ್, how to evaluate this integral ಅಂತಂದ್ರೆ 2 pi I times, make the big bracket, so write the big bracket. Okay, so ನೋಡಿ ಅಬ್ಸರ್ವ್ ಮಾಡಿ. ಸೊ ಪ್ರೀವಿಯಸ್ ನಾನು ತೋರಿಸ್ತೀನಿ, 2 pi I times sum of all, sum ಮಾಡಬೇಕು. summation means the sum. ಓಕೆನಾ? ಸೊ ಯಾವ್ದಾದ್ನ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಆರ್ಡರ್, ಎನ್ ಐ ಅಂದ್ರೆ ಏನು, ಆರ್ಡರ್ ಮತ್ತೆ ಜಿ ಆಫ್ ಎ ಐಸ್, ಈಚ್ ಆರ್ಡರ್ದು ಮತ್ತೆ ಅದು ಪೋಲ್. ಓಕೆನಾ? ಜಿ ಆಫ್ ಎ ಐ ನ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ನೋಡಿ ಎಲ್ಲಿ ಬರ್ದೆ ಅದು, ಓಕೆ ಸಾರಿ, here it is. Okay na? So 2 pi I into ನೋಡಿ ni ಮತ್ತೆ g of ai ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ this here it is ni and this is gi. okay na? ಸೊ ಅಂದ್ರೆ ಏನು, 1 into 4 plus summation 1 into 9 minus, oh this is about the zeros. okay na? Now poles. okay na? poles ಅಂತಂದ್ರೆ ಯಾವ ಮಲ್ಟಿಪ್ಲೈ ಮಾಡಬೇಕು, this one poles sorry, pole of order 2 into g of bj ಮಾಡ್ಬೇಕಲ್ವಾ? ಸೊ 2 into 1 plus 1 into 4. ಓಕೆ, ಸೊ ಈ ತರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ you will get 2 pi I times 2 pi I, 4 ones are 4, 4 plus 13 minus 2 6. okay, so finally you will get 14 pi I. okay, ಸೊ ಈ ತರ ನಾವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಓಕೆನಾ? ಸೊ ಕ್ಲಿಯರ್, ದಿಸ್ ಇಸ್ ಅಬೌಟ್ ದಿ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್. ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ನ ಯಾವಾಗ ಯೂಸ್ ಮಾಡ್ತೀವಿ, ಯಾವ್ಯಾವ ತರ ಇದು ಮಾಡ್ತೀವಿ ಅಂತ ನೀವು ತಿಳ್ಕೊಂಡಿರ್ಬೇಕು. ಓಕೆನಾ? ಸೊ ನಿಮಗೆ ಗೊತ್ತಿಲ್ಲ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್ ಕಂಡೀಷನ್ ಏನು, ಡೆರಿವೇಟಿವ್ ನ್ಯೂಮರೇಟರ್ ಅಲ್ಲಿ ಡೆರಿವೇಟಿವ್ ಇರಬೇಕು, ಅವಾಗ ಯೂಸ್ ಮಾಡ್ತೀವಿ. ಮತ್ತೆ ಈ ರಿಸಲ್ಟ್ ನಿಮಗೆ ಒಂದು ಗೊತ್ತಿಲ್ಲ, ದಿಸ್ ಇಸ್ ಅಬೌಟ್ ದಿ ಆರ್ಗ್ಯುಮೆಂಟ್ ಪ್ರಿನ್ಸಿಪಲ್. ಸೊ ಇದ್ರ ಮೇಲೆ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇದೇ ತರ ಈ ರಿಸಲ್ಟ್ ಮೇಲೆ ಇನ್ನೂ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಸೊ ಅವನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್. ಅಂಡ್ ಯು ಶುಡ್ ನೋ, ಒಂದು ಫಂಕ್ಷನ್ ಕೊಟ್ಟಾಗ ಅದಕ್ಕೆ ಆರ್ಡರ್ ಪೋಲ್ ಇರ್ಬೋದು, ಸಿಂಗ್ಯುಲಾರಿಟೀಸ್ ಹೇಳೋದಿರ್ಬೋದು, ಝೀರೋಸ್ ಹೇಳೋದಿರ್ಬೋದು, ಸೊ ಇವಕ್ಕೆಲ್ಲ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಅವೆಲ್ಲ ಗೊತ್ತಾದ್ರೆ ಸೊ ದೀಸ್ ಆರ್ ದ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ಸ್. ಓಕೆನಾ? ಸೊ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು. Thank you. Have a nice day.